ನಮಸ್ತೆ. ಇಂದು ನಾನು ತಾಯಿ ಚೌಡೇಶ್ವರಿಯನ್ನು ನೆನೆಯುತ್ತಾ ದೇವಂಗ ಜಾತಿಯ ಇತಿಹಾಸ, ದೇವರಿಗೆ ಬಟ್ಟೆ ನೇಯ್ದ ದೇವಲ ಮಹರ್ಷಿಯ ಕಥೆಯನ್ನು ತಿಳಿಸಲು ಹೊರಟಿದ್ದೇನೆ. ನಾವು ದೇವಾಂಗ ಸಮುದಾಯದ ಇತಿಹಾಸ, ಅವರ ಮೂಲ ಪುರುಷರಾದ ದೇವಲ ಮಹರ್ಷಿಯ ಕಥೆ ಹಾಗೂ ದೇವರಿಗೆ ಬಟ್ಟೆ ನೇಯ್ದು ಅರ್ಪಿಸಿದ ಮಹತ್ವದ ಪೌರಾಣಿಕ ಕಥೆಯನ್ನು ತಿಳಿಯೋಣ ಬನ್ನಿ. ಈ ಕತೆ ಸಾವಿರಾರು ವರ್ಷಗಳ ಹಿಂದಿನದು ಎಂದು ಹೇಳಲಾಗುತ್ತದೆ. ಆ ಕಾಲದಲ್ಲಿ ದೇವಲೋಕದಲ್ಲಿ ದೇವತೆಗಳು ಯಜ್ಞ, ಪೂಜೆ ಮತ್ತು ಶುಭ ಕಾರ್ಯಗಳನ್ನು ನಡೆಸುತ್ತಿದ್ದರು. ಆದರೆ ದೇವತೆಗಳಿಗೆ ಧರಿಸಲು ಪವಿತ್ರವಾದ ವಸ್ತ್ರಗಳ ಕೊರತೆ ಉಂಟಾಯಿತು. ಆಗ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ, ಪ್ರಭು, ನಮಗೆ ಪವಿತ್ರವಾದ ದಿವ್ಯ ವಸ್ತ್ರಗಳನ್ನು ಒದಗಿಸುವವರನ್ನು ಸೃಷ್ಟಿಸಿ ಎಂದು ಪ್ರಾರ್ಥಿಸಿದರು. ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಮಹಾವಿಷ್ಣುವು ತನ್ನ ದಿವ್ಯ ಶಕ್ತಿಯಿಂದ ಒಬ್ಬ ಮಹಾನ್ ಋಷಿಯನ್ನು ಸೃಷ್ಟಿಸಿದನು. ಅವರೇ ದೇವಲ ಮಹರ್ಷಿ. ದೇವಲ ಮಹರ್ಷಿ ಅಪಾರ ಜ್ಞಾನ, ಕೌಶಲ್ಯ ಮತ್ತು ಭಕ್ತಿಯನ್ನು ಹೊಂದಿದ್ದರು. ಶ್ರೀ ಮಹಾವಿಷ್ಣುವು ಅವರಿಗೆ ಹತ್ತಿ ಬೆಳೆಯುವುದು, ನೂಲು ತಯಾರಿಸುವುದು ಹಾಗೂ ವಸ್ತ್ರ ನೇಯುವ ದಿವ್ಯ ವಿದ್ಯೆಯನ್ನು ಉಪದೇಶಿಸಿದರು. ಶ್ರೀ ಮಹಾವಿಷ್ಣುವೇ ಉಪದೇಶ ನೀಡಿದರು. ದೇವಲ ಮಹರ್ಷಿಯವರು ಭೂಲೋಕಕ್ಕೆ ಬಂದು ಹತ್ತಿಯ ಗಿಡಗಳನ್ನು ಬೆಳೆಸಿದರು. ನಂತರ ಹತ್ತಿಯ ನೂಲನ್ನು ತಯಾರಿಸಿ ತಮ್ಮ ಕೈಗಳಿಂದ ಅತ್ಯಂತ ಸುಂದರವಾದ ವಸ್ತ್ರಗಳನ್ನು ನೇಯಲು ಆರಂಭಿಸಿದರು. ಹಗಲು ರಾತ್ರಿ ಎನ್ನದೆ ಅವರು ಶ್ರಮಿಸಿದರು. ತಮ್ಮ ಕೌಶಲ್ಯ, ಭಕ್ತಿ ಮತ್ತು ಪರಿಶ್ರಮದಿಂದ ದೇವತೆಗಳಿಗೆ ಯೋಗ್ಯವಾದ ದಿವ್ಯ ವಸ್ತ್ರಗಳನ್ನು ಸಿದ್ಧಪಡಿಸಿದರು. ಆ ವಸ್ತ್ರಗಳನ್ನು ದೇವಲೋಕಕ್ಕೆ ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ಭಕ್ತಿಯಿಂದ ಅರ್ಪಿಸಿದರು. ದೇವತೆಗಳು ಆ ವಸ್ತ್ರಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ಇಂತಹ ಸುಂದರವಾದ ವಸ್ತ್ರಗಳನ್ನು ನಾವು ಎಂದಿಗೂ ನೋಡಿಯೇ ಇಲ್ಲ ಎಂದು ದೇವತೆಗಳು ದೇವಲ ಮಹರ್ಷಿಯನ್ನು ಕೊಂಡಾಡಿದರು. ಶ್ರೀ ಮಹಾವಿಷ್ಣುವು ಸಹ ಸಂತುಷ್ಟನಾಗಿ ದೇವಲ ಮಹರ್ಷಿಗೆ ಆಶೀರ್ವಾದ ನೀಡಿದರು. ನಿನ್ನ ವಂಶಸ್ಥರು ಲೋಕದಲ್ಲಿ ಸದಾ ಗೌರವಕ್ಕೆ ಪಾತ್ರರಾಗುವರು. ಅವರು ವಸ್ತ್ರ ತಯಾರಿಕೆಯಲ್ಲಿ ಪ್ರಸಿದ್ಧರಾಗುವರು ಎಂದು ವರವನ್ನು ನೀಡಿದನು. ದೇವಲ ಮಹರ್ಷಿಯ ವಂಶಸ್ಥರು ಭೂಲೋಕದಲ್ಲಿ ವಸ್ತ್ರ ನೇಯುವ ವೃತ್ತಿಯನ್ನು ಮುಂದುವರಿಸಿದರು. ಕಾಲಕ್ರಮೇಣ ಅವರ ವಂಶಸ್ಥರನ್ನು ದೇವಾಂಗರು ಎಂದು ಕರೆಯಲಾಯಿತು. ದೇವರಿಗೆ ವಸ್ತ್ರವನ್ನು ನೀಡಿದವರು ಎಂಬ ಅರ್ಥದಿಂದ ದೇವಾಂಗ ಎಂಬ ಹೆಸರು ಬಂದಿತು ಎಂದು ಜನಪ್ರಿಯ ನಂಬಿಕೆ ಇದೆ. ಅಂದರೆ ದೇವರ ಅಂಗವನ್ನು ಮುಚ್ಚಿದವನು ದೇವಾಂಗ ಅಂತ ಇಂದಿಗೂ ಸಹ ಜನಪ್ರಿಯತೆಯನ್ನು ಹೊಂದಿದೆ. ಇದೇ ಕಾರಣಕ್ಕೆ ದೇವಾಂಗ ಸಮುದಾಯವನ್ನು ದೇವರ ಸೇವೆ ಮಾಡಿದ ಸಮುದಾಯ ಎಂದು ಗೌರವಿಸಲಾಗುತ್ತದೆ. ದೇವರ ಸೇವೆ ಮಾಡಿದ ಸಮುದಾಯ ಎಂದು ಗೌರವಿಸಲಾಗುತ್ತದೆ. ಇನ್ನೊಂದು ಪೌರಾಣಿಕ ಕಥೆಯ ಪ್ರಕಾರ ದೇವಲ ಮಹರ್ಷಿಯವರು ದೇವತೆಗಳಿಗಾಗಿ ವಸ್ತ್ರಗಳನ್ನು ನೇಯುವಾಗ ಕೆಲ ಅಸುರರು, ಅಂದರೆ ರಾಕ್ಷಸರು, ಅವರ ಕಾರ್ಯಕ್ಕೆ ಅಡ್ಡಿಪಡಿಸಲು ಪ್ರಯತ್ನಿಸಿದರು. ಆಗ ಆದಿಶಕ್ತಿ ತಾಯಿ ಚೌಡೇಶ್ವರಿ ದೇವಿಯು ಪ್ರತ್ಯಕ್ಷಳಾಗಿ ದೇವಲ ಮಹರ್ಷಿಯನ್ನು ರಕ್ಷಿಸಿದಳು. ಅಸುರರನ್ನು ಸಂಹರಿಸಿ ಧರ್ಮವನ್ನು ಕಾಪಾಡಿದಳು. ಆದ್ದರಿಂದ ದೇವಾಂಗ ಸಮುದಾಯದವರು ತಾಯಿ ಚೌಡೇಶ್ವರಿಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸಲು ಆರಂಭಿಸಿದರು. ಇಂದಿಗೂ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ತೆಲಂಗಾಣದಲ್ಲಿ ಲಕ್ಷಾಂತರ ದೇವಾಂಗ ಜಾತಿಯವರು ತಾಯಿ ಚೌಡೇಶ್ವರಿಗೆ ವಿಶೇಷ ಭಕ್ತಿಯನ್ನು ಹೊಂದಿದ್ದಾರೆ. ತಾಯಿಗೆ ಅವರ ವಂಶ ಪಾರಂಪರೆಯಿಂದ ನಡೆದುಕೊಂಡು ಬರುತ್ತಿದ್ದಾರೆ. ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ದೇವಾಂಗ ಸಮುದಾಯವು ಶತಮಾನಗಳಿಂದ ಕೈಮಗ್ಗ, ಹತ್ತಿ ಮತ್ತು ರೇಷ್ಮೆ,
ನೇಯ್ಗೆ ಕ್ಷೇತ್ರದಲ್ಲಿ ಪ್ರಸಿದ್ಧಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಾಂಗರ ನೇಯ್ಗೆ ಕಲೆ ಬಹಳ ಗೌರವವನ್ನು ಪಡೆದಿತ್ತು. ರಾಜರು, ದೇವಾಲಯಗಳು ಮತ್ತು ಶ್ರೀಮಂತ ಕುಟುಂಬಗಳಿಗೆ ಸುಂದರವಾದ ವಸ್ತ್ರಗಳನ್ನು ತಯಾರಿಸುವ ಕಾರ್ಯವನ್ನು ದೇವಾಂಗ ಜಾತಿಯವರು ನಿರ್ವಹಿಸುತ್ತಿದ್ದರು. ಅದರ ಪರಿಶ್ರಮ ಮತ್ತು ಕೌಶಲ್ಯದಿಂದ ಭಾರತದ ಜವಳಿ ಪರಂಪರೆ ವಿಶ್ವಾದ್ಯಂತ ಅಂದರೆ ವಿಶ್ವವಿಖ್ಯಾತಿಯನ್ನು ಗಳಿಸಿತು. ಕಾಲ ಬದಲಾದರೂ ದೇವಾಂಗ ಸಮುದಾಯ ಪರಿಶ್ರಮ, ಸಂಸ್ಕೃತಿ ಮತ್ತು ಭಕ್ತಿ ಇಂದಿಗೂ ಜೀವಂತವಾಗಿದೆ. ಇಂದು ಈ ಸಮುದಾಯದವರು ಶಿಕ್ಷಣ, ವ್ಯಾಪಾರ, ಉದ್ಯಮ, ವೈದ್ಯಕೀಯ, ಇಂಜಿನಿಯರಿಂಗ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಆದರೆ ತಮ್ಮ ಮೂಲ ಪರಂಪರೆ ಮತ್ತು ದೇವಲ ಮಹರ್ಷಿಯನ್ನು ಅವರು ಎಂದಿಗೂ ಮರೆತಿಲ್ಲ, ಮರೆಯುವುದೂ ಇಲ್ಲ. ಸ್ನೇಹಿತರೆ, ದೇವರಿಗೆ ವಸ್ತ್ರವನ್ನು ನೇಯ್ದು ಅರ್ಪಿಸಿದ ದೇವಲ ಮಹರ್ಷಿಯ ಕತೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಅದು ಪರಿಶ್ರಮ, ಭಕ್ತಿ, ಕಲೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ. ದೇವಾಂಗ ಸಮುದಾಯದ ಇತಿಹಾಸವು ಭಾರತದ ಶ್ರೀಮಂತ ಪರಂಪರೆಯ ಒಂದು ಅಮೂಲ್ಯ ಅಧ್ಯಾಯವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಈ ರೀತಿ ಭಕ್ತಿಯುತ ಕಥೆಗಳನ್ನು ಮತ್ತು ಇತಿಹಾಸವನ್ನು ನಿಮಗೆ ಉಣಬಡಿಸಲು ನಮಗೆ ಅವಕಾಶವನ್ನು ನೀಡಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ದೇವರಿಗೆ ಬಟ್ಟೆ ನೇಯ್ದು ಕೊಟ್ಟಿದ್ದು ಅಂದರೆ ಒಂದು ಸಾಮಾನ್ಯವಾದ ವಿಷಯ ಅಲ್ಲ. ದೇವಾಂಗ ಜಾತಿಯ ಇತಿಹಾಸನ ತಿಳಿಬೇಕು ಅಂದರೆ ನೀವು ಈ ವಿಡಿಯೋನ ನೋಡಲೇಬೇಕು. ನಿಮಗೆ ಈ ಥರ ಅನೇಕ ವಿಷಯಗಳನ್ನು ನಾನು ತಲುಪಿಸುವ ಪ್ರಯತ್ನ ಮಾಡ್ತೀನಿ. ನನಗೆ ನೀವು ವಿಶೇಷವಾದ ಎನ್ಕರೇಜ್ಮೆಂಟನ್ನು, ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ನಂಬಿದ್ದೀನಿ.